I am Saraswati V. Patil, Assistant Professor of Economics, Government First Grade College, ಶಿಗ್ಗಾಂವ್. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಕಾಂ ಮೊದಲನೇ ಸೆಮಿಸ್ಟರ್ನ ಬಿಸ್ನೆಸ್ ಇಕನಾಮಿಕ್ಸ್ನ ಅಧ್ಯಾಯವಾಗಿದೆ. Today we discuss the introduction to business economics and its meaning. ವ್ಯವಹಾರಿಕ ಅರ್ಥಶಾಸ್ತ್ರದ ಪೀಠಿಕೆ ಅಥವಾ ಪರಿಚಯ ಮತ್ತು ಅದರ ಅರ್ಥ ಮತ್ತು ವ್ಯಾಖ್ಯೆಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಹಿಂದಿನ ಕ್ಲಾಸಿನಲ್ಲಿ ವ್ಯವಹಾರದ ಅರ್ಥಶಾಸ್ತ್ರದ ಪಠ್ಯಕ್ರಮದ ಸಂಕ್ಷಿಪ್ತ ವಿವರಣೆಯನ್ನು ನೋಡಿದ್ವಿ. ಬ್ರೀಫ್ ಅನಾಲಿಸಿಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಸಿಲೆಬಸ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಟುಡೇ ಐ ಡಿಸ್ಕಸ್ ದಿ ಮೀನಿಂಗ್ ಆಫ್ business economics. Introduction and meaning of business economics. First we have discussed what is the introduction of business economics. Modern business has become very vast and complex. It is rapid expansion took place after the Second World War and particularly after 1950s. Business economics of late, however, the term business economics has become more popular and it seems to replace progressively the term business economics. ವಾಸ್ತವಿಕ ವ್ಯವಹಾರಿಕ ಅರ್ಥಶಾಸ್ತ್ರವು ಪ್ರಪಂಚವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ನಿವಾರಣೆಗಾಗಿ ಒಂದು ಪ್ರತ್ಯೇಕವಾದ ಒಂದು ಶಾಸ್ತ್ರವನ್ನೇ ರಚಿಸಬೇಕಾಯಿತು. ಈ ಒಂದು ಶಾಸ್ತ್ರವೇ ನಿರ್ವಹಣೆಯ ಅರ್ಥಶಾಸ್ತ್ರ ಅಥವಾ ವ್ಯವಹಾರಿಕ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದ ಮೂಲ ತತ್ವಗಳ ಬಗೆಗೆ ನಮಗೆಲ್ಲ ತಿಳುವಳಿಕೆ ಇದ್ದರೂ ನಮ್ಮ ವ್ಯವಹಾರಿಕ ಪ್ರಪಂಚದಲ್ಲಿ ನಾವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಈ ತತ್ವಗಳು ತಮ್ಮಷ್ಟಕ್ಕೆ ತಾವೇ ಪರಿಹಾರವನ್ನು ಒದಗಿಸುವುದಿಲ್ಲ. ಅದರಲ್ಲೂ ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರ ವಿಶ್ವವ್ಯಾಪಕವಾಗಿ ಒಂದು ವ್ಯವಹಾರದ ಅರ್ಥಶಾಸ್ತ್ರ ಬೆಳೆಯುತ್ತಾ ಬಂದಿದೆ. ಆಧುನಿಕ ಪ್ರಗತಿಶೀಲ ಪ್ರಪಂಚದಲ್ಲಿ ವ್ಯವಹಾರದ ಪ್ರಾಮುಖ್ಯತೆಯು ದಿನೇ ದಿನೇ ಅಧಿಕವಾಗುತ್ತಿದೆ. ಆದ್ದರಿಂದ ಸಂಬಂಧಿಸಿದ ಶಾಸ್ತ್ರವಾದ ನಿರ್ವಹಣೆಯ ಅರ್ಥಶಾಸ್ತ್ರಕ್ಕೆ ವ್ಯವಹಾರಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಉದ್ದಿಮೆಗಳ ಅಥವಾ ಉದ್ದಿಮೆ ಸಂಸ್ಥೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನು ಕೈಗೊಳ್ಳುವ ಪ್ರಕ್ರಿಯೆಗೆ ಅರ್ಥಶಾಸ್ತ್ರದ ತತ್ವಗಳನ್ನು ಮತ್ತು ವಿಧಾನಗಳನ್ನು ಅನ್ವಯಿಸುವುದೇ ನಿರ್ವಹಣೆಯ ಅರ್ಥಶಾಸ್ತ್ರವಾಗಿದೆ. ನಿರ್ವಹಣೆಯ ಅರ್ಥಶಾಸ್ತ್ರವು ಅಥವಾ ವ್ಯವಹಾರದ ಅರ್ಥಶಾಸ್ತ್ರವು ನಿರ್ಣಯಗಳನ್ನು ಕೈಗೊಳ್ಳುವ ಪ್ರಕ್ರಿಯೆಗೆ ಅನ್ವಯಿಸುವ ಶಾಸ್ತ್ರವಾಗಿದೆ. ವ್ಯವಹಾರದ ನಿರ್ವಹಣೆ ಎಂದರೆ ವ್ಯವಹಾರದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವ ಮತ್ತು ಭಾವಿ ಯೋಜನೆಗಳನ್ನು ತಯಾರಿಸುವ ಪ್ರಕ್ರಿಯೆಯಾಗಿದೆ. ವ್ಯವಹಾರಿಕ ಅರ್ಥಶಾಸ್ತ್ರವು ವ್ಯಾಪಾರೋದ್ದಿಮೆದಾರರಿಗೆ ಅನಿಶ್ಚಿತತೆ ಮತ್ತು ನಷ್ಟ ಭಯಗಳನ್ನು ನಿವಾರಿಸುವ ಮಾರ್ಗದರ್ಶಿಯಾಗಿದೆ. Business economics is a science which deals with the application of economic theory to business economics. It is economics applied in decision making. It is concerned with those aspects of economic theory which are directly relevant to the practical of managerial and decision making process within enterprise. ಇದು ಅರ್ಥಶಾಸ್ತ್ರದ ಪೀಠಿಕೆ ಮತ್ತು ಅರ್ಥವನ್ನು ನೀಡುತ್ತದೆ. Here two concepts are very important in business economics. One is decision making and another one is forward planning. The main function of business executive
in decision making and forward planning. Decision making means the process of selecting or choosing a particular course of action from two or more alternative courses of action. And another one is forward planning, means formulating plans for the future. Next, we have discussed what are the definitions of business economics. According to Milton H. Spencer and Sigelman, in his views, what he analyzes business economics: the integration of economic theory with managerial practice for the purpose of facilitating decision making and forward planning by management. ಮಿಲ್ಟನ್ ಎಚ್ ಸ್ಪೆನ್ಸರ್ ಮತ್ತು ಲೂಯಿ ಸಿಗೆಲ್ಮೆನ್ ಅವರ ಪ್ರಕಾರ ವ್ಯಾವಹಾರಿಕ ಅರ್ಥಶಾಸ್ತ್ರ ಎಂದರೆ ವ್ಯವಸ್ಥಾಪಕ ವರ್ಗವು ತೀರ್ಮಾನಗಳನ್ನು ಕೈಗೊಳ್ಳಲು ಮತ್ತು ಭಾವಿ ಯೋಜನೆಗಳನ್ನು ತಯಾರಿಸಲು ಅನುಕೂಲವಾಗುವಂತಹ ಉದ್ದೇಶದಿಂದ ಅರ್ಥಶಾಸ್ತ್ರದ ತತ್ವಗಳನ್ನು ವ್ಯವಹಾರದ ನಿರ್ಣಯದೊಂದಿಗೆ ಸಂಯೋಜಿಸುವುದೇ ನಿರ್ವಹಣೆಯ ಅರ್ಥಶಾಸ್ತ್ರ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರವಾಗಿದೆ. Another economist, he is analyzing his views. What is the meaning of the business economics? ಮೆಕ್ನಾಯರ್ ಆ್ಯಂಡ್ ಮೆರಿಯಮ್ ವ್ಯಾವಹಾರಿಕ ಸನ್ನಿವೇಶಗಳನ್ನು ವಿಶ್ಲೇಷಿಸಲು ಅರ್ಥಶಾಸ್ತ್ರದ ವೈಚಾರಿಕ ವಿಧಾನಗಳನ್ನು ಬಳಸುವುದೇ ವ್ಯಾವಹಾರಿಕ ಅರ್ಥಶಾಸ್ತ್ರ. Business economics consists of the use of economic models of thought to analyze managerial situations or business situations. And another one is, according to Pappas and Brigham, business economics is the application of economic theory and methodology to business administration practice. ಪಪಾಸ್ ಮತ್ತು ಬ್ರ್ಯಾಗಮ್ ಅವರ ಪ್ರಕಾರ ವ್ಯಾವಹಾರಿಕ ಅರ್ಥಶಾಸ್ತ್ರ ಎಂದರೆ ಆರ್ಥಿಕ ಸಿದ್ಧಾಂತಗಳ ಅನ್ವಯಿಕೆಗಳು ಮತ್ತು ವ್ಯವಹಾರದ ಆಡಳಿತಾತ್ಮಕ ಒಂದು ಪದ್ಧತಿಗೆ ಇದು ಒಳಗೊಂಡಿದೆ. ಇದು ವ್ಯಾವಹಾರಿಕ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯೆ ಮತ್ತು ಪರಿಚಯವನ್ನು ನೀಡುತ್ತದೆ. Some of the important characters are included in the business economics. Managerial economics is a pragmatic in nature. It is applied economics to solve problems faced by the business executives. It is in fact a guide to make efficient use of resources for the realization of the objectives of the firm. And another one is, business economics is microeconomics in nature. It is interested in the study of an individual business firm and not all the firm in the economy as a whole. It is the study of the behavior, pattern, and principles involved in the organization and operation of an individual firm. ವ್ಯಾವಹಾರಿಕ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ವಿಶೇಷ ಶಾಖೆಯಾಗಿದೆ. ಅದು ಪರಿಶುದ್ಧ ತಾತ್ವಿಕ ಅರ್ಥಶಾಸ್ತ್ರ ಮತ್ತು ವಾಸ್ತವಿಕ ಅರ್ಥಶಾಸ್ತ್ರ ಇವೆರಡರ ನಡುವಿನ ಸಂಬಂಧವನ್ನು ಏರ್ಪಡಿಸುವಂತಹ ಒಂದು ಶಾಸ್ತ್ರವಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅದು ಒಳಗೊಂಡಿದೆ. And another one, business
economics is a pragmatic. Already I have discussed. It is not interested in the dogmatic principles and abstract issues of the economics theory. It is not interested in proving the correctness of the theoretical points. It is therefore more pragmatic and practical. And another one is business economics is a normative science rather than a positive science. It advises what ought to be and how it should be done. It attempts to combine descriptive economics with value judgment to arrive at a policy conclusion. And therefore, business economics has been described as a normative microeconomics of a firm. Last one, business economics make use of the most modern tools of statistics, mathematics, and operation research. The principles such as those in accounting, finance, marketing, production are invariable used in the process of decision making and forward planning. Business economics involves the application of economic principles to the problem of firm. Lastly, I conclude this part. We can easily understand business economics and can solve business problems with help of economic theory applied in business economics, and we can solve the business problems like demand, marketing, production and cost control, etc. ವ್ಯವಹಾರಿಕ ಅರ್ಥಶಾಸ್ತ್ರವು ಸುಲಭವಾಗಿ ವ್ಯವಹಾರದ ಸಮಸ್ಯೆಗಳನ್ನು ಆರ್ಥಿಕ ಸಿದ್ಧಾಂತಗಳನ್ನು ಅನ್ವಯಿಸಿ ಅದರ ಜೊತೆಗೆ ಬೇಡಿಕೆ, ಮಾರುಕಟ್ಟೆ, ಉತ್ಪಾದನೆ ಮತ್ತು ವೆಚ್ಚದ ನಿಯಂತ್ರಣದ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುತ್ತದೆ. ಥ್ಯಾಂಕ್ ಯು ಎವ್ರಿವನ್.